ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಸಾರಿ, 2 ದಿನದಿಂದ ವ್ಲಾಗ್ನ ಹಾಕೋಕ್ಕಾಗಿರಲಿಲ್ಲ. ಒಂದಿನ ಬಂದು ತುಂಬ ಮಳೆ, ನಮ್ಮ ಸೈಡಲ್ಲೆಲ್ಲ ತುಂಬ ಮಳೆ ಬಂದು ಮರಗಳೆಲ್ಲ ಬಿದ್ದೋಗಿ ನೆಟ್ವರ್ಕ್ ಅಂತೂ ಝೀರೋ ನೆಟ್ವರ್ಕ್, ಇಂಟರ್ನೆಟ್ ಇರಲಿಲ್ಲ, ವೈಫೈ ಪ್ರಾಬ್ಲಮ್ ಇತ್ತು. ಆಮೇಲೆ ಕರೆಂಟ್ ಅಂತೂ ಕಂಟಿನ್ಯೂಸ್ ಆಗಿ 16 ಅವರ್ಸ್ ನಮಗೆ ಕರೆಂಟೇ ಇರಲಿಲ್ಲ. ಇಲ್ಲೊಂದು ಕರೆಂಟ್ ಕಂಬ ಬಿದ್ದುಬಿಟ್ಟು ತುಂಬಾ ಪ್ರಾಬ್ಲಮ್ ಆಗೋಗಿತ್ತು. ಸೊ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾಯಿದ್ರಿ, ನಿಮ್ಮ ಬ್ಲಾಗ್ಗೋಸ್ಕರ, ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ. ಅದಕ್ಕೆ ನನಗನ್ನಿಸ್ತು ನಾನು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿಯಾಗಿ ಇಲ್ಲ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಅಂತ, ಅದಕ್ಕೇ ಮೆಸೇಜ್ ಮಾಡಿಬಿಟ್ಟೆ. ನನಗೋಸ್ಕರ, ನನ್ನ ವೀಡಿಯೋಗೋಸ್ಕರ ನೀವು ಕಾಯಿಸೋದು ಸರಿ ಹೋಗಲ್ಲ. ಅದಕ್ಕೆ ಆಮೇಲೆ ಇನ್ನೊಂದು ಬಂದು, ನಿನ್ನೆಯಿಂದ ಮಕ್ಕಳದೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆಯಪ್ಪ. ಎಲ್ಲ ಟೈಮ್ ಇಷ್ಟು ದಿನ ಹೆಂಗೋ ಆರಾಮಾಗಿದ್ವಿ. ಸ್ಕೂಲ್ ಸ್ಟಾರ್ಟ್ ಆಗೋಗಿದೆ, ಎಲ್ಲರದು ಬಾಕ್ಸ್ ಪ್ಯಾಕ್ ಮಾಡು, 4 ಜನ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು, ಮತ್ತು ಯೂನಿಫಾರ್ಮ್ಸ್ ಎಲ್ಲ ಪರ್ಚೇಸಿಂಗ್ ಇತ್ತು, ಅದರದ್ದೆಲ್ಲ ಶಾಪಿಂಗು, ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ಗೆ ಸ್ವಲ್ಪ ಟೈಮ್ ಹಿಡಿತು. ಆಮೇಲೆ ರಿಲೇಟಿವ್ಸ್ 2-3 ಜನ ಬಂದಿದ್ದರು. ಅವ್ರು ಬಂದಾಗ ವೀಡಿಯೋ ಮಾಡ್ಕೊತ ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಳ್ಳೋದೆಲ್ಲ ಸರಿ ಹೋಗಲ್ಲ ಅಂದ್ಕೊಂಡು ಸರಿ ಒಂದಿನ ಗ್ಯಾಪ್ ತೊಗೊಂಡೆ. ಅದಕ್ಕೆ ವೆರಿ ಸಾರಿ. ಆಮೇಲೆ ತುಂಬ ಖುಷಿಯಾಯಿತು ನಿಮ್ಮ ಕಮೆಂಟ್ಸ್ ನೋಡಿ, ನಿಮ್ಮ ವೀಡಿಯೋಗೋಸ್ಕರ ಕಾಯ್ತಿದ್ದೀವಿ ಅಂತ ಎಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನಗೇನೋ ಎಷ್ಟು ಬ್ಯುಸಿ ಇದ್ದರೂ ನಿಮ್ಮ ಕಮೆಂಟ್ ನೋಡಿದ ತಕ್ಷಣ ಒಂಥರ ಎನರ್ಜಿ ಬಂದಂಗೆ ಆಗ್ಬಿಡುತ್ತೆ. ಲೈಫ್ ಲೈನ್ ಥರ ನಿಮ್ಮ ಕಮೆಂಟ್ಸ್ ನನಗೆ. ಆಮೇಲೆ ಎಷ್ಟೇ ಟಯರ್ಡ್ ಇದ್ದರೂ ನನಗೋಸ್ಕರ ಒಂದು ವ್ಯಕ್ತಿ, ಒಬ್ರಿಗೂ ಒಂದು ಮಾರಲ್ ಸಪೋರ್ಟ್ ಸಿಕ್ಕಿದ್ರೆ ಅಷ್ಟೇ ಸಾಕು. ಒಂದು ಸಿಸ್ಟರಾಗಿ, ಒಂದು ಅಕ್ಕ ಥರ, ತಂಗಿ ಥರ, ಹೇಗೋ ನೀವು ಅಂದ್ಕೊಳ್ತಿರೋ ಆ ಥರ ಏನೋ ನನ್ನ ಮಾತುಗಳಿಂದ ಸ್ವಲ್ಪ ನಿಮಗೆ ಮೋಟಿವೇಶನ್ ಅನ್ನೋದು ಸಿಕ್ಕಿದ್ರೆ ನಾನು ಮಾಡ್ತಿರೋ ವಿಡಿಯೋ ಅಂತೂ ನನಗೆ ಸಾರ್ಥಕ ಅಂತಲೇ ಅನಿಸುತ್ತೆ. ಇದು ಎಷ್ಟೋ ಜನ ದುಡ್ಡುಗೋಸ್ಕರ ಮಾಡ್ತಾರೆ ಯೂಟ್ಯೂಬ್ ಅಂತೂ. ನನಗೆ ದುಡ್ಡಂತೂ ಇಂಟ್ರೆಸ್ಟೇ ಇಲ್ಲ. ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ. ಬೇಕಾದಷ್ಟು ಅಂದರೆ ನಮಗೆ ಮಿನಿಮಮ್ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಎಷ್ಟು ಕೊಟ್ಟಿರಬೇಕು ಅಷ್ಟು ಕೊಟ್ಟಿದ್ದಾರೆ. ಜಾಸ್ತಿ ಅಂತಲೂ ಇಲ್ಲ, ಹಾಗಂತ ಕಡಿಮೆನೂ ಅಂತಲ್ಲ. ನಮ್ಮದು ಅಂದರೆ ಎಷ್ಟು ಲೈಫ್ಗೆ ಖರ್ಚು ಮಾಡ್ಕೋಬೇಕೋ ಆ ಥರ ಖರ್ಚು ಮಾಡ್ತೀವಿ ನಾವು. ಅದರಲ್ಲೇ ಖುಷಿ ಪಡ್ತೀವಿ, ಸಾಕು ದೇವರು ಅಷ್ಟು ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಸುಮ್ಮನೆ ಒಂದು ಪ್ಯಾಷನಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಬರ್ತಾ 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 ಅದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಹೆಂಗೆ ಆಗ್ತಾಯಿದ್ದಾರೆ ಅಂದರೆ, ಅಯ್ಯೋ ನನ್ನಿಂದ ಯಾರಿಗೂ ಒಬ್ರಿಗೂ ಹೆಲ್ಪ್ ಆದರೆ ಸಾಕಲ್ವಾ ಅಂತ ಆ ರೀತಿ ಯೋಚನೆ ಬರ್ತಿರುತ್ತೆ. ನಮ್ಮ ಅಮ್ಮನೂ ಅದೇ ಅಂತಿರ್ತಾರೆ, ನಿನ್ನ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಕಣೆ, ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ, ನಿನ್ನಿಂದ ಎಷ್ಟು ಜನಕ್ಕೆ ಯೂಸ್ ಆಗ್ತಾಯಿದೆ, ಅದೇ ಖುಷಿ, ಬಿಡಬೇಡ, ಏನೇ ನಿನ್ಗೆ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಏನೋ ಸೆಕೆಂಡ್ರಿ, ಅದೆಲ್ಲ ವ್ಯೂಸ್ ಬರುತ್ತೋ ಇಲ್ವೋ, ಒಂದು ವ್ಯೂ ಬಂದ್ರೂ ಮಾಡು, ತಲೆ ಕೆಡಿಸ್ಕೋಬೇಡ ಅಂತಿರ್ತಾರೆ. ಸೊ ಅದು ಎಷ್ಟು ನಿಜ. ಒಬ್ರಿಗನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಅಲ್ವಾ. ಏನೋ ಒಂದು ಮಾಡೋದು ಯೂಸ್ ಆಗ್ತಿದೆ ಅಂತ ಅರ್ಥ ಅಲ್ವಾ. ಆ್ಯಕ್ಚುಲಿ ಲೈಫಲ್ಲಿ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂದರೆ ತುಂಬಾ ಕಷ್ಟ. ಹಾಗಂತ ನಾವು ಒಬ್ಬರೇ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಕೊಲೀಗ್ಸ್ ಜೊತೆ, ಸರೌಂಡಿಂಗ್ಸ್ ಅಕ್ಕಪಕ್ಕದವ್ರ ಜೊತೆ, ಮತ್ತು ರಿಲೇಟಿವ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ನಾವು ಹೇಗೆ ಇದ್ದರೆ ರಿಲೇಷನ್ಶಿಪ್ನ ಅಥವಾ ಒಬ್ಬ ವ್ಯಕ್ತಿನ ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಏನು ಗೊತ್ತಾ, ಈಗ ಆಪೋಸಿಟ್ ಪರ್ಸನ್ ಎಷ್ಟೋ ನಮ್ಮ ಜೀವನದಲ್ಲಿ ಎಷ್ಟೋ ಜನನ ನೋಡ್ತಾ ಇರ್ತೀವಿ. ಅವರು ಒಬ್ಬೊಬ್ಬರು ಒಂದೊಂದು ಥರ ಕ್ಯಾರೆಕ್ಟ್ರು. ಅಪ್ಪ ಹೆಂಗಪ್ಪ ಇವ್ರ ಜೊತೆ ಹ್ಯಾಂಡಲ್ ಮಾಡೋದು ಅನಿಸ್ತಾ ಇರುತ್ತೆ. ಕೆಲವ್ರು ತುಂಬ ಕ್ಲೋಸಾಗಿ ಹೋಗ್ತಾರೆ, ಆದ್ರೂ ಒಂಥರ ಬ್ಯಾಕ್ ಸ್ಟ್ಯಾಬಿಂಗ್ ಅಂತಾರಲ್ಲ, ಒಂಥರ ದ್ರೋಹ ಮಾಡಿಬಿಡ್ತಾರೆ, ಹಿಂದೆ ಎಲ್ಲ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾವು ಹೇಗೆ ಎಲ್ಲರ ಜೊತೆ, ಎಲ್ಲರೂ ಅಂದರೆ ಅದಂತೂ 100% ನಿಜ, ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ ಆಯಿತಾ. ನಮಗೆ ಬೇಕಾಗಿರೋ ಎಲ್ಲರ ಜೊತೆ ಹೇಗೆ ಚೆನ್ನಾಗಿರೋದು ಅಂತ ನಾನು ಹೆಂಗೆ ಫಾಲೋ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ವೀಡಿಯೋ ಅಂತೂ ಸಕ್ಕತ್ತಾಗಿದೆ, ಸೊ ಫುಲ್ನ ಎಂಜಾಯ್ ಮಾಡಿ ಆಯಿತಾ. ಆಮೇಲೆ ನಿಮ್ಗೇನು ಯಾವ ಟಾಪಿಕ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಟಾಪಿಕ್ ಮೇಲೇ ನನ್ನ ಐಡಿಯಾಸ್ ಏನು ಅಂತ ನಿಮ್ಮ ಮುಂದೆ ಇಡ್ತೀನಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ನಿಮ್ಮ ಟಾಪಿಕ್ ಏನು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಅದರದ್ದೇ ಒಂದೊಂದೇ ಟಾಪಿಕ್ ನಾನು ಮಾತಾಡ್ತಾ ಹೋಗ್ತೀನಿ. ಒಂದು ಫಸ್ಟ್ ಲೈಫಲ್ಲಿ ಏನು ತಿಳ್ಕೊಬೇಕಂತ, ನಮ್ಮ ಕೆಲಸ ನಾವು ನೋಡ್ಕೊಂಡು ಇದ್ಬಿಡಬೇಕು. ಎಲ್ಲರ ಬಗ್ಗೆನೂ ತಲೆ ಹಾಕ್ಕೊತ ಹೋದರೆ ಎಲ್ಲರ ಹತ್ರನೂ ನಿಷ್ಠೂರ ಆಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು, ಗಾಸಿಪಿಂಗ್ ಮಾಡೋದು, ಆ ಥರ ಎಲ್ಲ ಇರೋದ್ರಿಂದ ರಿಲೇಷನ್ಶಿಪ್ ಹಾಳಾಗೋಗುತ್ತೆ. ನಾವು ಒಂದು 10 ಜನ, ಫಾರ್ ಎಕ್ಸಾಂಪಲ್ ನಾನು 10 ಜನ ಬಗ್ಗೆ ಮಾತಾಡ್ತೀನಿ ನೋಡಿ, ನಮ್ಮ ಸುತ್ತಲೂ ಒಂದು 10-20 ಜನ ಇದ್ದಾರೆ ಅಂದರೆ ನಮ್ಮ ಕೆಲಸ ನಾವು ಫಸ್ಟು ನೋಡ್ಕೋಬೇಕು. ಗಾಸಿಪಿಂಗ್ ಇರ್ಬೋದು, ಏನೇ ಅವ್ರ ಬಗ್ಗೆ ಕೆಟ್ಟದಾಗಿ ಹಿಂದೆ ಮಾತಾಡೋದಿರ್ಬೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆಗ ಎಲ್ಲರ ಜೊತೆ ನಾವು ರಿಲೇಷನ್ಶಿಪ್ ಚೆನ್ನಾಗಿರ್ತೀವೋ ಚೆನ್ನಾಗಿರಲ್ವೋ, ಬಟ್ ನ್ಯೂಟ್ರಲ್ ಅಂತೂ ಇರ್ತೀವಿ.
ತುಂಬ ಕ್ಲೋಸ್ ಆಗೋದು ಬೇಡ, ತುಂಬ ದೂರ ಇರೋದು ಬೇಡ, ಎಲ್ಲರ ಜೊತೆ ನ್ಯೂಟ್ರಲಾಗಿ ಇದ್ಬಿಡಬೇಕು. ಫಸ್ಟು ಆ ಗಾಸಿಪಿಂಗ್ ಅನ್ನೋದು ಬಿಟ್ಬಿಡ್ಬೇಕು. ಆಮೇಲೆ ಯಾರೋ ನಮ್ಮ ಜೊತೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಬ್ಬ ವ್ಯಕ್ತಿ ನಮ್ಮನ್ನು ನಂಬಿದ್ದಾರೆ ಅಂದರೆ ಅವರ ಸೀಕ್ರೆಟ್ಸ್ನ ಯಾವುದೇ ಕಾರಣಕ್ಕೂ ನಾವು ಬೇರೆಯವ್ರ ಜೊತೆ ಹಂಚ್ಕೋಬಾರ್ದು. ಅವರೆಷ್ಟು ನಂಬಿಕೆ ಇಟ್ಟು ನಮಗೆ ಸೀಕ್ರೆಟ್ ಹೇಳಿರ್ತಾರೆ, ಏನೇ ಇರಲಿ ಅಂಥ ಪರಿಸ್ಥಿತಿಯಲ್ಲೂ ಆ ಸೀಕ್ರೆಟ್ಸ್ನ ಥರ್ಡ್ ಪರ್ಸನ್ಗೆ ಹೇಳಕ್ಕೆ ಹೋಗಬಾರ್ದು. ಒಂದು ಸತಿ ನಂಬಿಕೆ ಕಳ್ಸ್ಕೊಂಡ್ಬಿಟ್ರೆ ಆ ಮನುಷ್ಯನ ಜೊತೆ ನೀವು ಯಾವತ್ತೂ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಮ್ಮ ಮುಂದೆ ಒಂದು ಸ್ಮೈಲ್ ಕೊಡ್ಬೋದು, ಬಟ್ ಆದರೂ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಅಯ್ಯೋ ನಾನು ಇವನಿಗೆ ದ್ರೋಹ ಮಾಡಿಬಿಟ್ನಲ್ಲ, ನಾನು ಇವಳನ್ನ ನಂಬಿ ಏನೋ ಹೇಳಿದ್ದೆ, ಬಟ್ ಯಾರಿಗೋ ಹೇಳ್ಬಿಟ್ರಲ್ಲ ಇವರು ಅಂತ ಅದೊಂದು ನೋವು ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ಯಾವಾಗಲೇ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಕಡಿಮೆ ಮಾತಾಡಬೇಕು. ಎಷ್ಟು ನೀವು ಮಾತಾಡ್ತೀರೋ ಅಷ್ಟು ಏನು ಗೊತ್ತಾ, ಅನಿಸಿದೆಲ್ಲ ಹೇಳಕ್ಕೆ ಹೋಗಬಾರ್ದು. ಅನಿಸಿದೆಲ್ಲ ಹೇಳ್ಕೊತ ಹೋದರೆ ಒಂದು ಬಾಯಿಗೆ ಫಿಲ್ಟ್ರ್ ಇರಲ್ಲ, ಏನೋ ಒಂದು ರಿಲೇಷನ್ಶಿಪ್ ವೀಕ್ ಆಗ್ತಾ ಹೋಗುತ್ತೆ. ಮಾತಾಡೋದು ಕಡಿಮೆ ಆಗಿರಬೇಕು, ಮಾತು ತೂಕವಾಗಿರಬೇಕು. ಈಗ ಮಾತು ಕಡಿಮೆ ಆಗೋದ್ರಿಂದ ರಿಲೇಷನ್ಶಿಪ್ಪು ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲ ಅನಿಸಿದೆಲ್ಲ ಹೇಳ್ತಾ ಹೋದರೆ ಆಗ ರಿಲೇಷನ್ಶಿಪ್ ವೀಕ್ ಆಗ್ತಾ ಹೋಗುತ್ತೆ. ಆಪೋಸಿಟ್ ಪರ್ಸನ್ಗೆ ಅದೊಂಥರ ಇರಿಟೇಷನ್ ಆಗ್ಬೋದು. ಸೊ ನಾವು ಅವ್ರ ಜೊತೆ ಚೆನ್ನಾಗಿರೋಕ್ಕೂ ಆಗಲ್ಲ. ನಮ್ಮ ಕೆಲಸ ನಾವು ನೋಡ್ಕೋಬೇಕು ಅಂದರೆ ಅರ್ಥ ನಾವು ಸಪ್ರೇಟಾಗಿ ಕೂತ್ಕೋಬೇಕು ಅಂತಲ್ಲ. ಜನರಲ್ ಡಿಸ್ಕಷನ್ಸು ಈಗ ವರ್ಕ್ ಪ್ಲೇಸಲ್ಲಿರ್ಬೋದು, ಅಕ್ಕಪಕ್ಕ ಜನರಲ್ಲಿರ್ಬೋದು, ಜನರಲಾಗಿ ಏನೋ ಮಾತಾಡ್ತೀರಾ, ಏನೋ ಅಡುಗೆ ಬಗ್ಗೆ ಮಾತಾಡ್ಬೋದು, ಅಥವಾ ಏನೋ ಜನರಲಿ ನ್ಯೂಸ್ ಬಗ್ಗೆ ಏನೋ ಮಾತಾಡ್ತೀರಾ ಅಂದರೆ ಅಂಥ ಜನರಲ್ ಡಿಸ್ಕಷನಲ್ಲಿ ನಾವು ಭಾಗಿಯಾಗಬೇಕು. ಯಾಕಂದರೆ ನಾವು ಸೋಷಲ್ ಬೀಯಿಂಗ್ ಅಂದರೆ ಸಮಾಜದಲ್ಲಿ ನಾವು ಒಬ್ಬರು ಅಂತ ನಾವು ತೋರಿಸ್ಕೋಬೇಕು. ಸಪ್ರೇಟಾಗಿ ನೀವು ಇದ್ಬಿಡ್ತೀರಾ, ನಮ್ಮ ಪಾಡಿಗೆ ನಾವು ಇದಿರ್ತೀವಿ ಅಂದರೆ ಅದು ಕರೆಕ್ಟ್ ಅಲ್ಲ. ನಾವು ಅವರಲ್ಲಿ ಒಬ್ಬರಾಗಬೇಕು. ಆಮೇಲೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಆಮೇಲೆ ಇನ್ ಕೇಸ್ ಅವ್ರೇನಾದರೂ ಆಪೋಸಿಟ್ ಪರ್ಸನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ ನಮಗದು ಅನಿಸ್ಬೇಕು, ಇಲ್ಲಪ್ಪ ನಾವು ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ನಮ್ಗೆ ಅನಿಸ್ಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಯಾವಾಗಲೂ ಅಷ್ಟೇ ನಾವು 4 ಜನರ ಜೊತೆ ಚೆನ್ನಾಗಿರಬೇಕು ಅಂದರೆ ಅವ್ರಿಗೆ ನೋಡಿದ ತಕ್ಷಣ ಸ್ವಲ್ಪ ಸ್ಮೈಲ್ ಕೊಡೋದನ್ನು ಕಲಿಬೇಕು. ನಾವು ಏನು ಕಳ್ಕೊಳ್ಳಲ್ಲ. ಒಬ್ಬೊಬ್ಬರನ್ನ ನೋಡ್ತೀವಿ ಅಂದರೆ ಅಕ್ಕಪಕ್ಕವ್ರನ್ನ ನೋಡ್ತಾ ಇರ್ತೀವಿ, ವರ್ಕ್ ಪ್ಲೇಸಲ್ಲಿ ನೋಡ್ತಾ ಇರ್ತೀವಿ. ಒಂದು ಸ್ಮೈಲ್ ಕೊಡೋದ್ರಿಂದ ಒಂದು ಹೆಲ್ದಿ ರಿಲೇಷನ್ಶಿಪ್ ಮೇಂಟೈನ್ ಆಗ್ತಾ ಇರುತ್ತೆ. ಆಮೇಲೆ ಒಬ್ಬರನ್ನ ಹೊಗಳೋಕ್ಕೆ ಹಿಂಜರಿಬಾರ್ದು. ಅವರಲ್ಲಿ ಏನೋ ಪಾಸಿಟಿವ್ ಇದೆ ಅಂದರೆ ಅದನ್ನು ಹೈಲೈಟ್ ಮಾಡಬೇಕು. ಅವ್ರಿಗೆ ಅಟ್ಲೀಸ್ಟ್ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಈಗಿನ ಕಾಲದಲ್ಲಿ ಏನು ಗೊತ್ತಾ, ಆಪೋಸಿಟ್ ಪರ್ಸನ್ನ ಹೊಗಳೋದು ಅಂದರೆ ಅವ್ರಿಗೇನೋ ದೊಡ್ಡದಾಗಿ ಏನೋ ಒಂಥರ ಆಗ್ತಿರುತ್ತೆ. ಹೊಗಳೋದೇ ಇಲ್ಲ. ಅದೇ ಏನಾದರೂ ತೆಗೊಳ್ಬೇಕು, ನೆಗೆಟಿವ್ ಆಗಿ ಮಾತಾಡಬೇಕು ಅಂದರೆ ಫಸ್ಟ್ ಇರ್ತಾರೆ. ಅದಕ್ಕೆ ಹೇಳೋದೇನು ಗೊತ್ತಾ, ಒಂದು ಹೆಲ್ದಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಒಬ್ಬರ ಜೊತೆ ಚೆನ್ನಾಗಿರಬೇಕು ಅಂದರೆ ಈಗ ನೋಡಿ, ಈಗ ಯಾರೋ ಒಬ್ಬರು ನಿಮ್ಮನ್ನು ಚೆನ್ನಾಗಿ ಹೊಗಳ್ತಾರೆ ಅಂದರೆ ನಿಮಗೆ ಖುಷಿ ಆಗಲ್ವಾ? ಏನಿದೆ ಹಾಗಂತ ತಪ್ಪಾಗಿ ಸುಳ್ಳಾಗಿ ಹೊಗಳಕ್ಕೆ ಹೋಗಬಾರ್ದು. ಅವ್ರದ್ರಲ್ಲಿ ಏನು ಪಾಸಿಟಿವ್ ಇದೆ ಅದನ್ನು ಹೊಗಳೋದ್ರಿಂದ ಅವ್ರಿಗೂ ಒಂಥರ ಒಳ್ಳೆ ರ್ಯಾಪೋ ಬಿಲ್ಡ್ ಆಗುತ್ತೆ. ಸೊ ಅವ್ರ ಜೊತೆ ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು. ಆಮೇಲೆ ಕ್ಲೋಸ್ ಆಗಿದ್ದರೆ ಮಾತ್ರ ಅವ್ರ ಬಗ್ಗೆ ನೆಗೆಟಿವ್ ಹೇಳಬೇಕು. ತುಂಬ ಕ್ಲೋಸ್ ಇದ್ದರೆ ಮಾತ್ರ. ಇಲ್ಲ ಆ್ಯಾವ್ರೇಜು ಸುಮ್ಮನೆ ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ಅವ್ರ ಬಗ್ಗೆ ನೆಗೆಟಿವ್ ಎಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ಅದು ನೀವು ಈ ಥರ ಇಂಪ್ರೂವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ನೀವು ಒಳ್ಳೇದಕ್ಕೆ ಹೇಳಿದ್ರು ಕೂಡ ಅವರು ನೆಗೆಟಿವ್ ಆಗಿ ತೊಗೊಂಡ್ಬಿಡ್ತಾರೆ. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದಲ್ವ. ಈಗ ನೀವು ಒಳ್ಳೇದಕ್ಕೆ ಹೇಳಿರ್ತೀರ, ನೀನು ಹಿಂಗಿದೆಯಾ, ನೀನು ಈ ಥರ ಇಂಪ್ರೂವ್ ಆಗು, ನೀನು ಹಿಂಗೆ ಮಾತಾಡು, ಹಿಂಗಿರು ಹಂಗಿರು ಅಂತ ನೀವು ಹೇಳಕ್ಕೆ ಹೋದ್ರೂ ಅದು ನೆಗೆಟಿವ್ ಆಗೇ ಆಗ್ಬಿಡುತ್ತೆ. ಇವಳು ಏನು ಹಿಂಗೆ ಹೇಳ್ತಾಳೆ ಅಂದರೆ ಕ್ಲೋಸ್ ಇದ್ದರೆ ಪರವಾಗಿಲ್ಲ. ಕ್ಲೋಸ್ ಇದ್ದರೆ ಅಯ್ಯೋ ಎಷ್ಟು ನನ್ನ ಒಳ್ಳೆಯದಕ್ಕೆ ತಾನೇ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಬಿಡ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಅಯ್ಯೋ ಬರೀ ನಾನು ನೆಗೆಟಿವೇ ಹೇಳ್ತಾಳಲ್ಲ ಅಂತಾರೆ, ಆ ಥರ ಅನಿಸ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಆಪೋಸಿಟ್ ಏನಾದರೂ ಪರ್ಸನ್ ಈಗ ನಾನು ಹೇಳ್ಬೇಕಾದ್ರೆ ನೀವು ಎಷ್ಟು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದೀರಾ ಅಂದರೆ ನೀವು ಒಳ್ಳೆ ಕೇಳುಗರು. ಅದೇ ಥರ ಆಪೋಸಿಟ್ ಪರ್ಸನ್ ಏನೋ ಮಾತಾಡ್ತಿದ್ದಾರೆ ಅಂದರೆ ಮಧ್ಯೆ ಮಾತಾಡೋಕ್ಕೆ ಹೋಗಬಾರ್ದು. ಅವ್ರು ಏನು ಹೇಳ್ತಾರೆ ಅಂದರೆ ತಾಳ್ಮೆಯಿಂದ ಕೇಳಬೇಕು. ಅದು ಇಂಪಾರ್ಟೆಂಟು. ಅಯ್ಯೋ ಇವ್ರೇನು ನನಗೆ ಮಾತಾಡೋಕ್ಕೆ ಬಿಡಲ್ಲ ಅಂತ ನಿಮ್ಮ ಜೊತೆ ನೆಕ್ಸ್ಟ್ ಟೈಮ್ ಮಾತಾಡೋಕ್ಕೆ ಬರಲ್ಲ. ಸೊ ಒಂದು ಪರ್ಸನ್ ಜೊತೆ ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ನೀವು ಅವ್ರು ಹೇಳೋದನ್ನು ಕಂಪ್ಲೀಟಾಗಿ ಕೇಳಿ ಆಮೇಲೆ ನಿಮ್ಮದೇನು ಅನಿಸಿಕೆ ಅಂತ ಆಮೇಲೆ ಹೇಳ್ಕೋಬೇಕಾಗತ್ತೆ. ಆಮೇಲೆ ಯಾವಾಗಲೂ ಅಷ್ಟೇ ಪೊಲೈಟಾಗಿ ಪಾಸಿಟಿವ್ ಆಗಿ ಮಾತಾಡಬೇಕು. ಬರೀ ನಕಾರಾತ್ಮಕವಾಗಿ ಮಾತಾಡೋದು, ಅಯ್ಯೋ ಹಿಂಗಾಗಬಾರ್ದಿತ್ತು, ನನ್ನ ಜೀವನನೇ ಇಷ್ಟು, ಅವ್ರಂಗೆ ಇವ್ರಿಂಗೆ ಬರೀ ನೆಗೆಟಿವ್ ಮಾತಾಡ್ತಿದ್ರೆ ಯಾರು ನಿಮ್ಮ ಜೊತೆ ಸೇರಬೇಕು ಅನಿಸುತ್ತೆ? ನನ್ನ ಜೊತೆ ಸೇರಬೇಕು ಅನಿಸುತ್ತೆ. ನನಗೇನು ಪಾಸಿಟಿವ್ ಹೇಳೋದ್ರಿಂದನೇ ನಿಮ್ಗೆ ಇಷ್ಟ ಆಗುತ್ತೆ ಅಲ್ವಾ? ಇಲ್ಲ ನನ್ನ ಬರೀ ಲೈಫ್ ಕಷ್ಟಗಳು ಹಿಂಗೆ, ನಂದು ಹಿಂಗೆ, ನನ್ನ ನೆಗೆಟಿವು, ನಂದು ಬಳಿಗೋಳು ಇಂಥವು ಹೇಳಿದ್ರೆ ಅದೊಂಥರ ಪಾಸಿಟಿವ್ ಆಗಿ ಪೊಲೈಟಾಗಿ ಹೇಳೋದ್ರಿಂದ ಆಪೋಸಿಟ್ ಪರ್ಸನ್ಗೆ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನೀವು ಇಷ್ಟ ಆಗ್ತೀರಾ. ಬರೀ ಗೋಳನ್ನೇ ಹೇಳ್ತಾ ಇದ್ದರೆ ಯಾರು ಕೇಳೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಅಲ್ವಾ? ನೆಕ್ಸ್ಟು ಈಗ ಯಾರದೇ ಒಂದ್ರ ಜೊತೆ
ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಹಾನೆಸ್ಟಿಂದ ಇರಬೇಕು, ಸಿನ್ಸಿಯರ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಮೆಂಬರ್ಸೇ ಇರಬೇಕು, ಪಾರ್ಟ್ನರ್ಸ್ ಇರ್ಬೋದು. ಆಗ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂದರೆ ಹಾನೆಸ್ಟಿಂದ ಇರಬೇಕು, ಆ ಟ್ರಸ್ಟ್ನ ಬ್ರೇಕ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಸಿನ್ಸಿಯರ್ ಆಗಿರಬೇಕು. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಏನು ಗೊತ್ತಾ, ಹೊರಗಡೆ ತುಂಬ ಹಾನೆಸ್ಟಿ, ತುಂಬ ಸಿನ್ಸಿಯರಿಟಿನೂ ಒಳ್ಳೆಯದಲ್ಲ. ನಿಮಗೂ ಒಳ್ಳೆ ಸಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಸಿನ್ಸಿಯರ್ ಆಗಿದ್ದರೂ ಕೂಡ ಅದು ತುಂಬ ತಪ್ಪು. ಅಂದರೆ ನಾವೇ ಸಿಕ್ಕಾಕೊಳ್ಳೋದು ಜಾಸ್ತಿ. ಏನು ಗೊತ್ತಾ, ಕೆಲವು ಸತಿ ಬಾಯಿ ಮುಚ್ಕೊಂಡಿರೋದನ್ನು ಎಷ್ಟೋ ಪರಿಸ್ಥಿತಿಯಲ್ಲಿ ನಾವು ಸೇಫಾಗಿರ್ತೀವಿ. ಏನೋ ಎಲ್ಲ ಬಾಯಿಗೆ ಬಂದಿದ್ದು ಸತ್ಯ ಎಲ್ಲ ಗೊತ್ತಿರೋ ಸತ್ಯ ಎಲ್ಲ ಬಾಯಿ ಬಿಡೋದು. ಈಗ ಯಾರೋ ಏನೋ ವ್ಯಕ್ತಿ ಇನ್ನೊಂದು ಪರ್ಸನ್ ಬಗ್ಗೆ ಕೆಟ್ಟದಾಗಿ ನಿಮ್ಮ ಹತ್ರ ಹೇಳಿರ್ತಾನೆ, ನೀವು ಹೋಗ್ಬಿಟ್ಟು ಏನೋ ಮಾತಾಡ್ತೀರಿ, ಅವನು ಈ ಥರ ಹೇಳ್ಬಿಟ್ಟ ಅಂತ ಹೇಳೋದು, ಸಿನ್ಸಿಯರಾಗಿ ಎಲ್ಲ ಹೇಳ್ಬಿಡೋದು. ಅದರಿಂದ ನೀವೇ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು. ಆದಷ್ಟು ಕಡಿಮೆ ಮಾಡಿಕೊಂಡು, ಕಡಿಮೆ ಸಿನ್ಸಿಯರ್, ಅದೇನೋ ಹೇಳ್ತಾರಲ್ಲ, ನೆಟ್ಟಿಗಿರೋ ಮರನೇ ಫಸ್ಟ್ ಕಡ್ದಾಕೋದು ಅಂತ. ತುಂಬ ಸಿನ್ಸಿಯರಾಗಿ, ತುಂಬ ಹಾನೆಸ್ಟಿಯಾಗಿ ಇರಬಾರ್ದು. ಅಂದರೆ ಡಿಸ್ಹಾನೆಸ್ಟಿಯಾಗಿ ಇರಿ ಅಂತ ಹೇಳ್ತಾ ಇಲ್ಲ, ಪರಿಸ್ಥಿತಿ ನೋಡಿಕೊಂಡು ಆದಷ್ಟು ನಾವು ಜಿಪ್ ಲಾಕ್ ಮಾಡಿಕೊಂಡು ಬಾಯಿನ ಮುಚ್ಕೊಂಡಿರೋದನ್ನೇ ಎಷ್ಟೋ ಸತಿ ಮೇಲು. ನನಗಂತೂ ಅದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಎಷ್ಟೋ ಸತಿ ಸೈಲೆಂಟಾಗಿ ಇದ್ಬಿಡಬೇಕು. ನಾವು ಮಾತಾಡೋ ಪರಿಸ್ಥಿತಿ ಬಂದರೆ ಮಾತಾಡಬೇಕು, ಅದು ಪೊಲೈಟಾಗಿ ಕರೆಕ್ಟಾಗಿ ಮಾತಾಡಿದ್ರೆ ನಾವು ಸೇಫು. ಇಲ್ಲ ಅಂದರೆ ನಾವಲ್ಲಿ ಸಿಕ್ಕಾಕೊಂಡ್ವಿ ಅಂತಲೇ ಅರ್ಥ. ಫ್ರೆಂಡ್ಸ್, ಈಗ ನೋಡಿ, ನಾನು ಇದು ಚಾರ್ಟ್ ತೋರಿಸ್ತಾ ಇದ್ದೀನಿ ಆಯಿತಾ. ನನ್ನ ಮಗಳದು ಸ್ಕೂಲಲ್ಲಿ ವಿಶ್ವ ಪರಿಸರ ದಿನ ಆಚರಿಸ್ತಾಯಿದ್ರು. ಅದಕ್ಕೆ ಈ ರೀತಿ ಪೋಸ್ಟ್ ಮಾಡ್ಕೊಂಬನ್ನಿ, ಇದನ್ನು ಪ್ಲಕಾರ್ಡ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಇದನ್ನು ಮಾಡ್ಕೊಂಬನ್ನಿ ಅಂದರು ಆಯಿತಾ. ಸೊ ಈ ರೀತಿ ಎಲ್ಲ ಮಾಡಿದ್ದೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನೋಡಿ, ಇಲ್ಲಿ ಕರೆಂಟೇ ಇಲ್ಲ, ನನಗೆ ತೋರಿಸ್ತಾ ಇದ್ದೀನಲ್ಲ, ಈಗ ಕರೆಂಟೇ ಇಲ್ಲ, ಒಂದು ಎಮರ್ಜೆನ್ಸಿ ಲೈಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಇದೆಲ್ಲ ಆಗಿದ್ದು ಯಾವಾಗ ಗೊತ್ತಾ, ಜೂನ್ 2nd 3rd ಮಾಡಿದ್ದು. ಇದನ್ನೆಲ್ಲ ಪೋಸ್ಟ್ ಮಾಡೋಕ್ಕೆ ಇಂಟರ್ನೆಟ್ಟೇ ಇರಲಿಲ್ಲ. ರಾತ್ರಿ ಎಲ್ಲ ಎಮರ್ಜೆನ್ಸಿ ಲೈಟು ಎಲ್ಲ ಕುತ್ಕೊಂಡು, ಆಮೇಲೆ ನಮ್ಮ ಭಾವನ ಮಗ ಬಂದಿದ್ದ, ಅಂದರೆ ಹಸ್ಬೆಂಡ್ ಅಣ್ಣನ ಮಗ ಬಂದಿದ್ದ. ಅವನು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಅಲ್ಲಿ ನಮ್ಮ ಫ್ರೆಂಡ್, ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗಳದು ಬರ್ಡೇ ಇತ್ತು, ಅದರದ್ದೇ ಸೆಲೆಬ್ರೇಷನ್ಸ್ ಎಲ್ಲ ಇತ್ತು. ಮುಂದೆ ಎಲ್ಲ ಅದು ಹಾಕಿದ್ದೀನಿ ನೋಡಿ. ಅವ್ರದ್ದು ಕೇಕ್ ಎಲ್ಲ ಎಷ್ಟು ಚೆನ್ನಾಗಿ ಮಾಷಾ ಆ್ಯಂಡ್ ದ ಬೇರ್ ಕಾರ್ಟೂನ್ದು ಕೇಕ್ ಮಾಡಿಸಿದ್ರು. ಆಮೇಲೆ ನನ್ನ ಕನ್ನಡ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ನನ್ನ ಹ್ಯಾಂಡ್ ರೈಟಿಂಗ್ ಅಂದರೆ ಇಷ್ಟ ಆಗುತ್ತೆ. ಅಂದರೆ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ನನಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಹೇಗಿದೆ ಅಂತ ಚಾರ್ಟ್ ಹೆಂಗಿದೆ ಮತ್ತು ಹ್ಯಾಂಡ್ ರೈಟಿಂಗ್, ಅದು ಕ್ಯಾಮ್ರಾ ಬೇರೆ ಇಟ್ಕೊಂಡಿದ್ನಲ್ಲ, ಇದೆಲ್ಲ ನೋಡಿ, ಇಲ್ಲಿ ಅಂಟಿಸಿದ್ದೀನಲ್ಲ, ಇದನ್ನೆಲ್ಲ ನೀಟಾಗಿ ಬರೆದಿದ್ದೀನಿ. ಕ್ಯಾಮ್ರಾ ಇಟ್ಕೊಂಡು ಬರೆಯೋದು ಸ್ವಲ್ಪ ಕಾನ್ಷಿಯಸ್ ಆಗೋಯ್, ಅಂದರೆ ಕೈ ಇದಾಗ್ತಾ ಇರುತ್ತೆ, ಸ್ಟ್ರೆಂತ್ ಬರೋಲ್ಲ. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅದೊಂಥರ ಕ್ಲಾರಿಟಿ ಬರೋಲ್ಲ, ಆ ಥರ ಇರುತ್ತೆ. ಸೊ ಆದರೂ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಹೇಗಾಯಿತು ಅಂತ. ನೆಕ್ಸ್ಟು ಬಂದು ನಾನು ಹೇಳ್ದಂಗೆ ತುಂಬ ಸಿನ್ಸಿಯರಾಗಿ ಎಲ್ಲ ಹೇಳೋಕ್ಕೆ ಹೋಗಬೇಡಿ. ಆಮೇಲೆ ಮಕ್ಕದ ಮೇಲೆ ಹಾರ್ಷಾಗಿ ಮಾತಾಡೋದು, ಇದನ್ನು ಬಿಟ್ಬಿಡ್ಬೇಕು. ಅದು ನಿಜಾನೇ ಇರ್ಬೋದು, ಬಟ್ ಹಾರ್ಷಾಗಂತೂ ಮಾತಾಡಬಾರ್ದು. ಫಸ್ಟು ಆಪೋಸಿಟ್ ಪರ್ಸನ್ ಹೇಗೆ ಅಂತ ತಿಳ್ಕೊಂಬಿಡ್ಬೇಕು. ಅವ್ರ ಜೊತೆ ಚೆನ್ನಾಗಿರಬೇಕು ಅಂದರೆ ಈ ಪರ್ಸನ್ನು ಈ ರೀತಿ, ಅಂದರೆ ಕಾಮಾಗಿ ಮಾತಾಡ್ತಾನೆ, ಇಲ್ಲ ದುಡುಕ್ತಾನೆ, ಇಲ್ಲ ಮುಂಗೋಪಿ, ಈ ಥರದ್ದೆಲ್ಲ ಗೊತ್ತಾಗ್ಬಿಟ್ರೆ ನಾವು ಅದ್ರ ಪ್ರಕಾರ ನಡ್ಕೋಬೇಕು. ಇಲ್ಲ ಅವನು ಮುಂಗೋಪಿ, ಅವನೇನು ತೋರಿಸೋದು, ನಾನು ತೋರಿಸ್ತೀನಿ ಅಂದರೆ ನಿಮ್ದೇನು ರಿಲೇಷನ್ಶಿಪ್ ಇರುತ್ತೆ ಅವನ ಜೊತೆ? ಅವನು ಕೋಪ ಮಾಡ್ಕೋತಾರೆ, ನೀವು ಕೋಪ ಮಾಡ್ಕೋತೀರಾ. ನಿಮ್ಮ ಮನಸ್ಸು ಹಾಳು, ಅವ್ರ ಮನಸ್ಸು ಹಾಳು ಅಲ್ವಾ. ನೆಕ್ಸ್ಟ್ ಬಂದು ಅವಾಯ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮಿಸ್ಕಮ್ಯುನಿಕೇಷನ್. ಈಗ ಒಬ್ಬ ವ್ಯಕ್ತಿ ಜೊತೆ ಕಮ್ಯುನಿಕೇಷನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಯಾವುದೋ ಒಂದು ಮೀಡಿಯೇಟ್ರ್ ಮೂಲಕ ಮಾಡ್ಕೋಬಾರ್ದು. ನೀವು ಏನು ಎಷ್ಟೊಂದು ಸತಿ ಏನು ಗೊತ್ತಾ, ನಾವು ಇಂಪಾರ್ಟೆಂಟ್ ಮ್ಯಾಟರ್ಸ್ನ ಯಾರ್ದೋ ಮೂಲಕ ಹೇಳ್ಸೋಕೆ ಹೋಗ್ತೀವಿ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ರಿಲೇಷನ್ಶಿಪ್, ಎಸ್ಪೆಷಲಿ ಹಸ್ಬೆಂಡ್ ವೈಫ್ ಮಧ್ಯೆ ಅಂತೂ ಮೀಡಿಯೇಟರ್ಸ್ ಬರಲೇಬಾರ್ದು. ನೀವೇನು ಹೇಳಬೇಕು ಅಂದ್ಕೊಂಡಿದ್ರೆ ಡೈರೆಕ್ಟಾಗಿ ಹೇಳಿ. ನೀವು ಒಬ್ರಿಗೆ ಹೇಳೋದು, ಅವರೇನೋ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಸೇರಿಸ್ಬಿಟ್ಟು ಇನ್ನೊಬ್ರಿಗೆ ಹೇಳೋದು, ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ. ಮಿಸ್ಕಮ್ಯುನಿಕೇಷನ್ನು ಏನು ಗೊತ್ತಾ, ಕಂಟಿನ್ಯೂಸ್ ಆಗಿ ಸ್ವಲ್ಪ ಏನಿದೆ ಅಂತ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಮಿಸ್ಕಮ್ಯುನಿಕೇಷನ್ ಯಾವಾಗ ಮಾಡೋದು ಗೊತ್ತಾ, ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ನೇ ನೆನೆಸ್ಕೊಳ್ಳೋಣ. ನಾವು ಎಷ್ಟು ಬ್ಯುಸಿಯಾಗಿರ್ತೀವಿ ಗೊತ್ತಾ. ನಮ್ಮಮ್ಮ ಕೆಲವು ಸತಿ ಬೈತಾರೆ, ನಾನು 2-3 ದಿನ ಫೋನ್ ಮಾಡಲಿಲ್ಲ ಅಂದರೆ, ಏನು ನೀನು ಫುಲ್ ಬ್ಯುಸಿ ಬಿಡಪ್ಪ ಅಂತ ಒಂಥರ ಮಿಸ್ಕಮ್ಯುನಿಕೇಷನ್ ಥರ ಆಗೋಗುತ್ತೆ. ಏನು ಮಾತಾಡೇ ಇಲ್ಲ, ನಂದೇನು ಪರಿಸ್ಥಿತಿ ಇದೆ ಅಂತ ನಾನು ಕನ್ವೆ ಮಾಡಲೇ ಇಲ್ಲ. ಈ ಥರ ಇದೆಯಮ್ಮ, ನಂಗೆ ಹುಷಾರಿರಲಿಲ್ಲ, ತುಂಬ ಬ್ಯುಸಿ ಇದೆ, ಮಕ್ಕಳ ಜೊತೆ ಬ್ಯುಸಿ ಇದೆ ಅಂದರೆ ಅಂತ ಒಂದು 5 ನಿಮಿಷ ಆ ಥರ 2 ನಿಮಿಷ ಮಾತಾಡಿ ಇಟ್ಬಿಟ್ರೆ ಅವ್ರಿಗೇನು ಅನಿಸಲ್ಲ, ಮಿಸ್ಕಮ್ಯುನಿಕೇಷನ್ ಆಗಲ್ಲ. ಆಮೇಲೆ ರೆಗ್ಯುಲರಾಗಿ ಕಾಲ್ ಮಾಡ್ತಾ ಇರಬೇಕು ಫ್ರೆಂಡ್ಸ್, ನಮ್ಮ ಪೇರೆಂಟ್ಸ್ಗೆ, ನಮ್ಮ ರಿಲೇಟಿವ್ಸ್ಗೆ, ನಮ್ಮ ಅಕ್ಕ ತಂಗಿ ತಮ್ಮ ಅಣ್ಣನ ಜೊತೆ ಎಲ್ಲ ರೆಗ್ಯುಲರಾಗಿ ಮಾತಾಡ್ತಾ ಇದ್ದರೆ ಆ ರಿಲೇಷನ್ಶಿಪ್ಪೇ ಚೆನ್ನಾಗಿರುತ್ತೆ. ನಾವು ಏನು ಜೊತೇಲಿ ಹುಟ್ಟಿರ್ತೀವಿ ಬಟ್ ತಿಂಗಳಾನುಗಟ್ಟಲೆ ಮಾತಾಡೋದೇ ಇಲ್ಲ, ಎಷ್ಟು ಬೇಜಾರಾಗೋಗುತ್ತೆ. ಆಮೇಲೆ
ಯಾವಾಗಲೋ ಮೀಟ್ ಮಾಡ್ತೀವಿ, ಆಗ ಬಾಂಡಿಂಗೇ ಬರಲ್ಲ. ರಿಲೇಷನ್ಶಿಪ್ ಹೆಂಗೆ ಚೆನ್ನಾಗಿರುತ್ತೆ ಹೇಳಿ? ಬರ್ತ್ಡೇಗೆ ವಿಶ್ ಮಾಡೋದಿರ್ಬೋದು, ಮ್ಯಾರೇಜ್ ಆ್ಯನಿವರ್ಸರಿಗೆ ವಿಶ್ ಮಾಡೋದಿರ್ಬೋದು, ಏನೋ ಅವ್ರಿಗೆ ಸಕ್ಸಸ್ ಬಂದಾಗ ಕಂಗ್ರ್ಯಾಚುಲೇಟ್ ಮಾಡೋದಿರ್ಬೋದು, ರಿಲೇಷನ್ಸಲ್ಲಿ, ಫ್ರೆಂಡ್ಸಲ್ಲಿ ಅವ್ರು ಎಷ್ಟು ಖುಷಿ ಪಡ್ತಾರೆ. ಅವ್ರಿಗೇನೋ ಹುಷಾರಿಲ್ವಾ, ಒಂದು ಫೋನ್ ಮಾಡಿ ಮಾತಾಡೋದು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರೆ, ಮೊನ್ನೆ ನಮ್ಮ ರಿಲೇಟಿವ್ಸ್ ಹಂಗೆ ಅಡ್ಮಿಟ್ ಆಗಿದ್ರು, ಹೋಗಿ ನೋಡ್ಕೊಂಬಂದ್ವಿ. ಇದೆಲ್ಲ ಸಣ್ಣ ಪುಟ್ಟದ್ದು ಮಾಡೋದನ್ನ ಹತ್ತಿರ ಇದ್ದರೆ ಹೋಗಿ ನೋಡ್ಕೊಂಬರೋದು, ಇಲ್ಲ ದೂರ ಇದ್ದರೆ ಅಟ್ಲೀಸ್ಟ್ ಫೋನ್ ಮಾಡಿ ಒಂದು 5 ನಿಮಿಷ ಧೈರ್ಯ ಹೇಳೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಆಗುತ್ತೆ ಗೊತ್ತಾ? ಎಸ್ಪೆಷಲಿ ಹುಷಾರಿಲ್ದಿರೋ ಟೈಮಲ್ಲಿ ನಾವು ತುಂಬ ಕುಗ್ಗೋಗಿರ್ತೀವಿ, ಒಂದು ಮಾರಲ್ ಸಪೋರ್ಟ್ಗೋಸ್ಕರ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಬಂದು ಇಲ್ಲಿ ಅಕ್ಕಪಕ್ಕವ್ರ ಜೊತೆ ಚೆನ್ನಾಗಿರಬೇಕು ಅಂದರೆ ಫಸ್ಟು ಅವ್ರು ಏನೇ ಕಷ್ಟ ಸುಖಕ್ಕೆ ಫಸ್ಟ್ ಆಗೋದು ಅಕ್ಕಪಕ್ಕವರೇ. ರಿಲೇಟಿವ್ಸು ಅವರೆಲ್ಲ ಆಮೇಲೆ ಬರ್ತಾರೆ ಆ್ಯಕ್ಚುಲಿ, ಆಯಿತಾ? ದೂರ ಇರ್ತಾರೆ, ಯಾರೋ ರಿಲೇಟಿವ್ಸ್ ಹತ್ತಿರ ಇರಲ್ಲ. ಅಕ್ಕಪಕ್ಕವ್ರ ಜೊತೆ ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ನಾನು ಏನು ಮಾಡ್ತೀನಿ ಗೊತ್ತಾ? ಏನೇ ಒಂದು ಸ್ಪೆಷಲ್ ಅಡುಗೆ ಮಾಡಿದ್ರೆ ಅವ್ರಿಗೂ ಕೊಡ್ತೀನಿ, ಅವ್ರ ಮಕ್ಳಿಗೆ ಕೊಡ್ತಾ ಇರ್ತೀನಿ. ಆಮೇಲೆ ಬರ್ಡೇ ಪಾರ್ಟೀಸ್, ಮಕ್ಕಳದ್ದೇನಾದರೂ ಬರ್ಡೇ ಪಾರ್ಟೀಸ್ ಮಾಡ್ತಾಯಿದ್ರೆ ಅವ್ರನ್ನೂ ಕರಿತೀನಿ. ಈ ರೀತಿ ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಜೊತೆ ನಾವು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಹಿಂದೆ ಒಂದು ಮುಂದೆ ಒಂದು ಮನಸ್ಸಲ್ಲಿಂದ ಇಟ್ಕೊಂಡು ಮುಂದೆ ಒಂದು ಮಾತಾಡೋದು ಆ ಥರ ಇರಬಾರ್ದು. ಎಸ್ಪೆಷಲಿ ಪಾರ್ಟ್ನರ್ಸ್ ಜೊತೆ, ಮಕ್ಕಳ ಜೊತೆ ನೀವು ಯಾವ ರೀತಿ ಇರ್ತಾರೋ ಅವರು ಕೂಡ ಆ ರೀತಿಯೇ ಇರ್ತಾರೆ. ಟ್ರಾನ್ಸ್ಪರೆನ್ಸಿ ತುಂಬಾ ಇಂಪಾರ್ಟೆಂಟು. ನಾನು ಆಗಲೇ ಹೇಳ್ದಂಗೆ ಯಾವಾಗಲೇ ಆಗಲಿ ಅವ್ರು ಹೇಗೆ ನೀವು ಹುಷಾರಿಲ್ದಿರೋ ಟೈಮಲ್ಲಿ ಟ್ರೀಟ್ ಮಾಡ್ತಾರೋ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಕಲ್ತಿರೋದು ಅಷ್ಟೇ. ಯಾರಾನ ಹುಷಾರಿಲ್ಲ ಅಂದರೆ ಫಸ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು. ಆ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಹೆಂಗನ ಇರಲಿ, ಅಟ್ಲೀಸ್ಟ್ ಆ ದೇವರನ್ನ ನಮಗೆ ಕಾಪಾಡ್ತಾನೆ. ಅವ್ರ ಜೊತೆ ರಿಲೇಷನ್ಶಿಪ್ಪು ನಿಜವಾಗ್ಲೂ ಚೆನ್ನಾಗಾಗುತ್ತೆ. ನೀವು ಹಿಂದೆ ಜಗಳ ಆಡಿರ್ತಾರ, ಮನಸ್ತಾಪ ಆಗಿರುತ್ತಾರೋ ಸೆಕೆಂಡ್ರಿ. ಅವ್ರಿಗೆ ಹುಷಾರಿಲ್ವಾ, ಏನೋ ಒಂದು ಅಡ್ಮಿಟ್ ಆಗಿದ್ದೀರಾ, ಜ್ವರ ಬಂದಿದೆಯಾ, ಏನೋ ಒಂದು ಆಗಿದೆಯಾ, ಹೋಗ್ಬಿಟ್ಟು ಕನ್ಸೋಲ್ ಮಾಡಿ ಮಾತಾಡೋದ್ರಿಂದ ಮುಂದೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಾಗ್ಬೋದು. ಎಸ್ಪೆಷಲಿ ಒಬ್ಬ ವ್ಯಕ್ತಿಗೆ ಹುಷಾರಿಲ್ಲ ಅಂದಾಗ ಮಾತ್ರ ನಾವು ಯಾವುದೇ ದ್ವೇಷ, ಗ್ರಡ್ಜೆಲ್ಲ ಸಾಧ್ಸೋಕ್ಕೆ ಹೋಗಬಾರ್ದು. ಸ್ವಲ್ಪ ನಾವು ತಗ್ಗಿ ಬಗ್ಗಿ, ಎಸ್ಪೆಷಲಿ ಅವರು ಅಡ್ಮಿಟ್ ಆಗಿದ್ದಾರೆ, ಇನ್ನೇನು ಅದು ಹುಷಾರಿಲ್ಲ, ಹೆಲ್ತು ಅನ್ನೋದೇ ಇಂಪಾರ್ಟೆಂಟಪ್ಪ. ನನಗೆ ಪರ್ಸ್ನಲಿ ಅದೇ ಎಕ್ಸ್ಪೀರಿಯೆನ್ಸು. ಒಬ್ಬ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಅಷ್ಟು ಇಂಪಾರ್ಟೆಂಟು. ನಾವೇ ಎಷ್ಟೋ ಸತಿ ಒಂದು ತಲೆನೋವು, ಜ್ವರ ಬಂದ್ರೇ ಒದ್ದಾಡೋಗ್ಬಿಡ್ತೀವಿ, ಯಾವಾಗ ಹುಷಾರಾಗ್ತೀವೋ ಅನಿಸ್ತಾ ಇರುತ್ತೆ. ಆಮೇಲೆ ಆ ಟೈಮಲ್ಲಿ ಅನಿಸುತ್ತೆ ನಮಗೂ ಯಾರಾದರೂ ನೋಡ್ಕೊಳ್ಳೋದಿರಲಿ, ಅಟ್ಲೀಸ್ಟ್ ಯಾರಾದರೂ ಧೈರ್ಯ ಹೇಳಿದ್ರೆ ಸಾಕಪ್ಪ ಅಂತ. ಅದೇ ಥರ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ಎಷ್ಟು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಯೋಚನೆ ಮಾಡಿ ನೀವೇ. ಆಮೇಲೆ ಯಾರಿಗೆ ಆಗಲಿ ಕ್ಲೋಸ್ ಇದ್ದರೆ ಮಾತ್ರ ಪರ್ಸ್ನಲ್ ವಿಷಯ ಮಾತಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕ್ಲೋಸ್ ಆಗಿದ ತಕ್ಷಣ ನಮ್ಮ ಪರ್ಸ್ನಲ್ ವಿಷಯ ಎಲ್ಲ ಹೇಳ್ಕೊಂಬಿಡೋದು, ಆಮೇಲೆ ಅವ್ರ ಪರ್ಸ್ನಲ್ ಎಲ್ಲ ಕೇಳಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ. ಸೊ ಒಂದು ಮಿನಿಮಮ್ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂದರೆ ಕ್ಲೋಸ್ ಆದರೆ ಮಾತ್ರ ಪರ್ಸ್ನಲ್ಸ್ ಮಾತಾಡಬೇಕು. ಅದು ಸ್ವಲ್ಪ ನಾವು ಲೈನ್ ಆಫ್ ಕಂಟ್ರೋಲ್, ಬೌಂಡ್ರಿ ಹಾಕ್ಕೊಂಡ್ಬಿಡ್ಬೇಕು. ಆಮೇಲೆ ರಿಲೇಷನ್ಶಿಪ್ ಯಾವಾಗ ಹಾಳಾಗೋದು ಅಂದರೆ ದುಡ್ಡಿನ ವಿಷಯಕ್ಕೆ. ನಾವು ₹1 ಇಸ್ಕೊತೀವ, ₹1 ಫಸ್ಟ್ ರಿಟರ್ನ್ ಮಾಡಿಬಿಡ್ಬೇಕು. ಆಮೇಲೆ ಏನಾದರೂ ಅಕ್ಕಪಕ್ಕ ಹತ್ರ ಇಸ್ಕೊತೀರಾ, ಸಣ್ಣ ಪುಟ್ಟದಾದರೆ ರಿಲೇಷನ್ ಚೆನ್ನಾಗಿದ್ದರೆ ಏನೋ ಬಿಟ್ಬಿಡ್ಬೋದು. ಇಲ್ಲ ನೀವು ರೆಗ್ಯುಲರ್ ಬೇಸಿಸಲ್ಲಿ, ನಾನು ಈಗಲೂ ಅಷ್ಟೇ ಕೆಲವು ಸತಿ ನಾನು ತರಕಾರಿ ತರಬೇಕಾದ್ರೆ ಏನಾದರೂ ಮರ್ತು ಬಂದುಬಿಡ್ತೀನಿ ಅಂದರೆ ಅಕ್ಕಪಕ್ಕವ್ರ ಹತ್ರ ಇಸ್ಕೊತೀನಿ, ಸಂಜೆ ಬರಬೇಕಾದ್ರೆ ತಂದು ಕೊಟ್ಬಿಡ್ತೀನಿ. ಅವರು ಅಷ್ಟೇ, ಹಸಿಮೆಣ್ಸಿನ್ಕಾಯಿ ಇದೆಯಾ, ಕರ್ಬೇವಿನ ಸೊಪ್ಪಿದೆಯಾ, ಕೊತ್ತಂಬರಿ ಸೊಪ್ಪಿದೆಯಾ ಅಂತ ಅವರು ಬಂದು ಕೇಳ್ತಾ ಇರ್ತಾರೆ. ಹಾಗೆ ಎಕ್ಸ್ಚೇಂಜ್ ಮಾಡ್ತೀವಿ, ಪಾಪ ಅವರು ಕೊಟ್ಬಿಡ್ತಾರೆ. ಸಣ್ಣ ಹಸಿಮೆಣ್ಸಿನ್ಕಾಯಿ ಎಲ್ಲ ವಾಪಸ್ಸು ನಾನು ಇಸ್ಕೊಳಕ್ಕೆ ಹೋಗಲ್ಲ. 1 ಟೊಮ್ಯಾಟೊ ಆ ಥರ ಇದ್ದರೆ ನಾನು ಇಸ್ಕೊಳಕ್ಕೆ ಹೋಗಲ್ಲ. ತುಂಬ ಈಗ ಫಾರ್ ಎಕ್ಸಾಂಪಲ್ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕಾಸ್ಟ್ಲಿ, ಈರುಳ್ಳಿ ಕೆಲವು ಸತಿ ಕಾಸ್ಟ್ಲಿ ಆಗಿದೆ ಅಂದರೆ ವಾಪಸ್ ಕೊಟ್ಬಿಡ್ತೀನಿ. ಅದೇ ಥರ ದುಡ್ಡಿನ ವಿಷಯ. ಕೆಲವು ಸತಿ ನೀವು ಸಾವಿರಗಟ್ಟಲೆ, ಲಕ್ಷಗಟ್ಟಲೆ ಇಸ್ಕೊಂಡಿರ್ತೀರ ಅಂದರೆ ಫಸ್ಟ್ ನೀವು ಜವಾಬ್ದಾರಿಯಿಂದ ಅದನ್ನು ವಾಪಸ್ ಕೊಟ್ಬಿಡ್ಬೇಕು. ಅವ್ರು ಬಂದು ಕೇಳೋವರೆಗೂ ನಾವು ಇಟ್ಕೊಬಾರ್ದು. ಆಮೇಲೆ ಯಾವ ಡೇಟಿಗೆ ಹೇಳಿರ್ತೀವೋ ಅದನ್ನು ವಾಪಸ್ ಕೊಟ್ಬಿಡ್ಬೇಕು. ಆಪೋಸಿಟ್ ಪರ್ಸನ್ಗೆ ಅಯ್ಯೋ ಈ ವ್ಯಕ್ತಿ ಬರೀ ಇಸ್ಕೊಳ್ಳೋದ್ರಲ್ಲೇ ನಿಸ್ಸೀಮ, ವಾಪಸ್ ಏನೂ ಕೊಡಲ್ಲ, ಶೇರ್ ಏನೂ ಮಾಡಲ್ಲ ಅಂತ ಗೊತ್ತಾದರೆ ಯಾರು ತಾನೇ ನಮಗೆ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳೋಕೆ ಹೇಳ್ತಾರೆ ಹೇಳಿ? ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಎಲ್ಲರಿಗೂ ರೆಸ್ಪೆಕ್ಟಿಂದ ನೋಡಬೇಕು. ಒಬ್ಬ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಏನೇ ಮರ್ಯಾದೆ ಇಲ್ಲ, ರೆಸ್ಪೆಕ್ಟ್ ಇಲ್ಲ ಅಂದರೆ ಅವ್ರು ಯಾಕೆ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾರೆ? ಅದೇ ಥರ ನಾವು ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಗೋಬೇಕು. ಆಪೋಸಿಟ್ ಪರ್ಸನ್ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಕ್ಲೋಸಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು, ರಿಲೇಷನ್ಶಿಪ್ನ ಮೇಂಟೈನೇ ಮಾಡೋಕ್ಕೆ ಹೋಗಬಾರ್ದು. ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾವು ಏನಕ್ಕೆ ಮೇಂಟೈನ್ ಮಾಡ್ಕೋಬೇಕು? ಬಿಟ್ಟಾಗ್ತಾ ಇರಬೇಕು. ಯಾರು ನಮಗೆ ಮರ್ಯಾದೆ ಕೊಡ್ತಾರೆ ಅವ್ರ ಜೊತೆ ಚೆನ್ನಾಗಿರಬೇಕು. ಆಮೇಲೆ ಯಾರಾದರೂ ಕ್ಲೋಸ್ ಇರ್ತಾರೆ ಅಂದರೆ ಅವ್ರದ್ದು ಕಾಲ್ಸು,
ಏನಾದರೂ ನೀವು ಎಮರ್ಜೆನ್ಸಿ ಇದ್ದು ರಿಸೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ಇವೆಲ್ಲ ಸಣ್ಣ ಪುಟ್ಟ ವಿಷಯ ಆದರೂ ಎಷ್ಟು ಮ್ಯಾಟ್ರ್ ಆಗುತ್ತೆ ಗೊತ್ತಾ. ಮತ್ತೆ ರಿವರ್ಸ್ ಕಾಲ್ ಮಾಡಿ ಏನಕ್ಕೆ ರಿಸೀವ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಏನಾದರೂ ಹೇಳಬೇಕು, ಮೆಸೇಜ್ ಮಾಡ್ತಾ ಇರಬೇಕು. ಈ ರೀತಿ ಕಾಲ್ಸ್ನ ಅವಾಯ್ಡ್ ಮಾಡ್ತಾಯಿದ್ರೆ ಆ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಗ್ಯಾರಂಟಿ ಕಟ್ಟಾಗುತ್ತೆ. ನೀವು ಬೇಕು ಅಂದ್ರೇ ಅವಾಯ್ಡ್ ಮಾಡ್ತಾಯಿದ್ರೆ ಅವ್ರಿಗೆ ಹಾಳಾಗೋಗ್ಲಿ ಅದು ಬಿಡಿ, ತಲೆ ಕೆಡಿಸ್ಕೊಬಿಡಿ. ಇಲ್ಲ ರಿಲೇಷನ್ಶಿಪ್ ಬೇಕು ಆ ವ್ಯಕ್ತಿ ಜೊತೆ ಅಂದರೆ ಕರೆಕ್ಟಾಗಿ ಕಾಲ್ಸಲ್ಲಿ ಮತ್ತು ಮೆಸೇಜಲ್ಲಿ ಕಮ್ಯುನಿಕೇಷನ್ ಮಾಡ್ತಾ ಇರಬೇಕು. ಆಮೇಲೆ ಮೋರ್ ಇಂಪಾರ್ಟೆಂಟ್ ಏನು ಗೊತ್ತಾ, ಲೈಫಲ್ಲಿ ಮನುಷ್ಯತ್ವ ಇಟ್ಕೋಬೇಕು. ಏನೇ ಇರಲಿ, ಎಷ್ಟೇ ಇರಲಿ, ಎಲ್ಲ ಸಣ್ಣ ಪುಟ್ಟ ಮನಸ್ತಾಪಗಳು ಅದು ಇದು ಆಗ್ತಾ ಇರುತ್ತೆ. ಫಸ್ಟು ಮನುಷ್ಯತ್ವದಿಂದ ನೆಟ್ಕೊಂಡ್ರೆ ಒಂದಲ್ಲ ಒಂದು ದಿನ ಆಪೋಸಿಟ್ ಪರ್ಸನ್ನು ನಿಮ್ಮ ಒಳ್ಳೆತನಕ್ಕೆ ಬಂದು ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಾವು ಯಾರಿಗೆ ಒಪ್ಪಿಸ್ತಾ ಇದ್ದು ದೇವ್ರಿಗಂತೂ ಒಪ್ಪಿಸ್ಕೋಬೇಕಲ್ಲ. ಅಂದರೆ ನಮಗೆ ನಾವು ಕರೆಕ್ಟಾಗಿರಬೇಕು, ನಾವು ಮಾಡ್ತಿರೋ ತಪ್ಪು ಅಂತ ಅನಿಸ್ಬಾರ್ದಲ್ವ. ಆಪೋಸಿಟ್ ಪರ್ಸನ್ ಇಷ್ಟಪಡ್ತಾರೋ ಇಲ್ವೋ, ನಮಗೆ ನಾವು ಸರಿ ಇದ್ದೀವಿ. ಆಮೇಲೆ ಬಂದು ತುಂಬ ನ್ಯಾರೋ ಆಗಿ ಥಿಂಕ್ ಮಾಡಬಾರ್ದು. ಅಯ್ಯೋ ಕೆಲವರೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಡ್ಬಿಡೋದು, ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ರಂಪಾಟ ಮಾಡಿಬಿಡೋದು. ಯಾರು ನಮ್ಮ ಜೊತೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಳ್ತಾರೆ ಅಲ್ವಾ. ಅದಕ್ಕೇ ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಬೇಕು. ಏನೋ ಒಂದು ಲೇಟಾಗಿ ಬಂದ್ರೆ, ಏನೋ ಒಂದು ಕೊಡ್ತೀನಿ ಅಂತ ಹೇಳಿ ಕೊಡಲಿಲ್ವಾ, ಸಣ್ಣ ಪುಟ್ಟ ಚಿಕ್ಕ ಚಿಕ್ಕದಕ್ಕೆಲ್ಲ ತುಂಬ ದೊಡ್ಡ ರಂಪಾಟ ಮಾಡೋಕ್ಕೆ ಹೋಗಬಾರ್ದು. ರಿಲೇಷನ್ಶಿಪ್ ಹಾಳಾಗೋದಂತೂ ಗ್ಯಾರಂಟಿ. ಸೊ ಈ ರೀತಿ ಸಣ್ಣ ಪುಟ್ಟದಾಗಿ ನಾವು ಡಿಸೈಡ್ ಮಾಡ್ಕೋಬೇಕು. ಲೈಫಲ್ಲಿ ನಮಗೆ ಯಾರ್ಯಾರು ನಮ್ಮ ಲೈಫಲ್ಲಿ ವ್ಯಕ್ತಿಗಳು ಇರಬೇಕು, ಯಾರ್ಯಾರು ಬೇಡ. ಯಾರ್ಯಾರು ಬೇಡ ಅಂದರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೀವು ಏನು ಡಿಸಿಷನ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಲೈಫು ನಿಮ್ಮದು. ಅವ್ರು ಏನು ಅನ್ಕೋತಾರೆ ನೀವು ಲೀಸ್ಟ್ ಬಾದರ್ ಆಗಿಬಿಡ್ಬೇಕು. ಹೇಳೋದು ಈಸಿ ಬಟ್ ಫಾಲೋ ಮಾಡೋದು ಈಸಿ ಫ್ರೆಂಡ್ಸ್. ನೀವು ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಅವ್ರು ಏನು ಅಂದ್ಕೊಂಡ್ರೆ ನಮಗೇನು, ಅವ್ರು ಬೇಡ ನನ್ನ ಲೈಫಲ್ಲಿ, ಡಿಲೀಟ್ ಮಾಡಿಬಿಡಿ ನಮ್ಮ ಲೈಫಲ್ಲಿ. ನೆಕ್ಸ್ಟ್ ಬಂದು ಯಾರು ಬೇಕು ನಮ್ಮ ಲೈಫಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಜೊತೆ ಹೆಂಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೋಬೇಕು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರು ಇಂಪಾರ್ಟೆಂಟು. ಅವ್ರ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕು ಅಂದರೆ ಕೆಲವು ಸತಿ ನಾವು ತಪ್ಪಬೇಕು, ಕೆಲವು ಸತಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಸೋಲ್ಬೇಕಾಗತ್ತೆ. ಪರವಾಗಿಲ್ಲ, ಸೋತು ಗೆಲ್ಲೋಣ. ರಿಲೇಷನ್ಶಿಪ್ ಇಂಪಾರ್ಟೆಂಟು, ಫ್ಯಾಮಿಲಿ ಬಾಂಡಿಂಗ್ಸ್ ಇಂಪಾರ್ಟೆಂಟು. ಫ್ಯಾಮಿಲಿ ಚೆನ್ನಾಗಿದ್ದರೆ ನಾವು ಲೈಫಲ್ಲಿ ಏನೇ ಒಂದು ಸಕ್ಸಸ್ ಮಾಡ್ಕೋಬೋದು. ನಾವು ಒಂದು ಸೊಸೈಟಿಲಿದ್ದೀವಿ ಅಂದರೆ ಒಬ್ಬರೇ ಅಂತೂ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಜನಗಳು ಬೇಕೇ ಬೇಕು, ಅದನ್ನು ತಲೆಯಲ್ಲಿಟ್ಕೋಬೇಕು. ಎಲ್ಲರೂ ನಿಷ್ಠುರ ಮಾಡಿಕೊಂಡು ಎಲ್ಲರ ಜೊತೆ ಜಗಳ ಆಡಿಕೊಂಡು ಇರ್ತೀನಿ, ನನಗೆ ಧೈರ್ಯ ಜಾಸ್ತಿ, ನನಗೆ ಬಂಡ ಧೈರ್ಯ ಜಾಸ್ತಿ, ಯಾವನ್ನೂ ಬೇಡ, ನನಗೆ ದುಡ್ಡು ಒಂದೇ ಇದೆ ಅಂದರೆ ನಾವು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಮುಂದೆ ಒಂದಿನ ನಿಮಗೆ ದುಡ್ಡು ಸಿಗುತ್ತೆ, ಸಕ್ಸಸ್ ಸಿಗುತ್ತೆ, ಫೇಮಸ್ ಎಲ್ಲ ಆಗ್ತೀರಾ. ಬಟ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋರು, ನಿಮಗೆ ಬೆನ್ನು ತಟ್ಟೋರು, ನಿಮ್ಮ ಖುಷಿಗೆ ಇನ್ನೊಬ್ಬರು ಖುಷಿ ಪಡೋರು ಯಾರಿರ್ತಾರೆ, ಅವ್ರು ಇರ್ಬೇಕು ತಾನೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೇಕು ತಾನೆ, ರಿಲೇಷನ್ಸ್ ಇರಲೇಬೇಕು ತಾನೆ. ಅದಕ್ಕೆ ಹೇಳೋದು, ಯಾರು ಬೇಕು ನಿಮ್ಮ ಲೈಫಲ್ಲಿ ಡಿಸೈಡ್ ಮಾಡಿಕೊಂಡು ಅವ್ರ ಜೊತೆಗೆ ಹೆಂಗಿರಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಲಾಸ್ಟ್ ವಿಡಿಯೋದಲ್ಲಿ ಸುಮಾರು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಬಟ್ ಓದಿದೆ ಆಯಿತಾ. ಎಲ್ಲನೂ ಓದ್ತೀನಿ ನಾನು, ಕಮೆಂಟ್ಸ್ ಎಲ್ಲನೂ ಓದ್ತೀನಿ. ಬಟ್ ತುಂಬ ಕಂಟಿನ್ಯೂಸ್ ಕೆಲಸ ಫ್ರೆಂಡ್ಸ್. ಅದು ಮನೆ ಬೇರೆ ಕನ್ಸ್ಟ್ರಕ್ಷನ್ ಬೇರೆ ಮಾಡ್ತಿದ್ದೀವಲ್ಲ, ಅಲ್ಲೂ ಓಡಾಡೋದೆಲ್ಲ ಇರುತ್ತೆ. ಆಮೇಲೆ ಮಕ್ಳಿಗೆ ಓದಿಸೋದಿರುತ್ತೆ. ನಾನು ಏನಾದರೂ ರಿಪ್ಲೈ ಮಾಡಿಲ್ಲ, ಹಾರ್ಟ್ ಅಂತೂ ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀನಿ ಆಯಿತಾ. ಹಾರ್ಟ್ ಕೊಟ್ಟಿದ್ದೀನಿ ಅಂದರೆ ಆ ಕಮೆಂಟ್ಸ್ನ ಓದಿದ್ದೀನಿ ಅಂತ ಅರ್ಥ. ಸೊ ಬೇಜಾರು ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ಯಾವಾಗ ಆಗುತ್ತೆ ನಾನು ಆದಷ್ಟು ಪ್ರಯತ್ನಪಟ್ಟು ಅಟ್ಲೀಸ್ಟ್ ಸಣ್ಣ ವೀಡಿಯೋನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಇವತ್ತು ಮ್ಯೂಸಿಕ್ ಕ್ಲಾಸ್ ಬೇರೆ ಇತ್ತು, ಅದರದ್ದು ರೆಕಾರ್ಡಿಂಗ್ ಹಾಕಿದ್ದೀನಿ. ಈ ರೀತಿಯೇ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ನಿಮ್ಮ ಕಮೆಂಟ್ಸ್ ಓದೋದೇ ನನಗೆ ತುಂಬ ಖುಷಿ. ನನ್ನ ಮಾತು ನಿಮಗೆ ಖುಷಿ ಅಂತಿರಲ್ಲ, ಅದೇ ಥರ ನಿಮ್ಮ ಕಮೆಂಟ್ಸ್ ನನಗೆ ಅಷ್ಟೇ ಖುಷಿ. ಇಷ್ಟು ಟೈಮ್ ತೊಗೊಂಡು ಪಾಪ ಟೈಪ್ ಮಾಡಿ ನನಗೆ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅಂದರೆ ಅದೇ ದೊಡ್ಡ ಖುಷಿ. ಈ ವಿಡಿಯೋ ಯಾರಿಗಾದ್ರೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.